ಮಾಡ್ತಿ ಅದನ್ನ ಪಡ್ಕೊಂಡೇ ಹೋಗಬೇಕಿಲ್ಲ ಅಷ್ಟೆ. ನೀ ಏನ್ ಮಾಡ್ತಿ ಅದನ್ನ ಪಡ್ಕೊಂಡು ಹೋಗ್ತಿ ಅಷ್ಟೇ. ಒಂದು ಆಫೀಸ್ನಾಗ ಒಬ್ರು ಸಾಹೇಬರು ಏನ್ ಮಾಡಿದ್ರು ಅಂದ್ರ, ಪ್ಯೂನ್ ಇದ್ದ, ಅವ್ರಿಗೆ ಆಫೀಸರ್ಗೆ ಏನೋ ಒಂದು ಸಿಟ್ಟು ಬಂದಿತ್ತು. ಆ ಸಿಟ್ಟಿನ್ಯಾಗ ಪ್ಯೂನಿಗೆ ಬೈದ್ರು, ಅವ್ರು ಬಾಳ ಬೈದ್ರು, ಕೆಟ್ಟ ಪ್ಯೂನ್ ಹೆಂಗ ಅವ್ರಿಗೆ ಸಾಹೇಬರಿಗೆ ಹೊಳ್ಳಿ ಮಾತಾಡಕ್ಕಾದ್ರು. ಅವ ಮನೆಗೆ ಬಂದು ಮನ್ಯಾಗ ಹೆಣ್ಮಕ್ಳಿಗೆ ಸಿಟ್ಟು ತೀರ್ಸ್ಕೊಂಡ, ಅವ ಬೈದ, ಅವ್ರಿಗೆ ಬೈದ. ಹೆಣ್ಮಕ್ಳು ಪಾಪ ಅವ್ರು ಹೆಂಗ ಯಜಮಾನಿಗೆ ಹೊಳ್ಳಿ ಮಾತಾಡಕ್ಕಾಗತ್ತ? ಆ ಎಮ್ಮ ಮಗನಿಗೆ ಬೈದಿ ಜೋರ್. ಮಗ ಅವಾಗ ಹೆಂಗ್ ಮಾತಾಡಕ್ ಬರ್ತೈತಿ? ಅವ ಮಗ ಏನ್ ಮಾಡ್ದ, ಮನ್ಯಾಗ ಒಂದು ನಾಯಿ, ಆ ನಾಯಿ ಬಡಿಕೊಂಡು ಹೊಡೆದ, ತನ್ನ ಸಿಟ್ಟು ತೀರ್ಸ್ಬೇಕು. ಆ ನಾಯಿ ಪಾಪ ಅವನಿಗೆ ಹೆಂಗ್ ಕಡ್ಯಾಕ್ ಬರ್ತೈತಿ? ದಿವಸ ಅನ್ನ ಹಾಕ್ತಿರ್ತಾನೆ. ಅದು ರೋಡಿನ ಮುಂದೆ ಯಾರೋ ಒಬ್ಬ ಹೊಂಟಿದ್ರು ಹೋಗಿ ಹಿಂದ ಅಡ್ರಕ್ಕಂತ ಹಿಡಿತು. ಯಾರು ಹಿಡಿತಂದ್ರ, ಯಾರು ಈ ಪ್ಯೂನ್ ಬೈದಿದ್ದಲ್ಲ ಸಾಹೇಬ್ರು, ಅವರ ಹೊಂಟಿದ್ರು ಮನೆ ಮುಂದೆ, ಅವ್ರ ಹಿಡಿತಾರೆ. ಅಂದ್ರೆ ಎಲ್ಲಿಂದ ಬಂದಿತ್ತು ಕೊನೆಗೆ ಅಲ್ಲಿಗೆ ಮುಗ್ತೈತಿ. ಅದಕ್ಕೆ ಮನುಷ್ಯ ಜೀವನದೊಳಗೆ ಏನಾದರೂ ಮಾಡುವುದಿದ್ರ ಒಂದಿಷ್ಟು ಪುಣ್ಯದ ಕೆಲಸ ಮಾಡಬೇಕು. ಇಷ್ಟೆಲ್ಲ ಹಿರಿಯರು ನೋಡ್ರಿ, ಇದು ಊರ, ಜಾತ್ರೆ, ಗುಡಿ, ಧರ್ಮದ ಕೆಲಸ ಒಳ್ಳೆಯದನ್ನು ಮಾಡ್ತಿರ್ಬೇಕು. ಯಾಕಂದ್ರ ಎಲ್ಲ ಹಿರಿಯರು, ತಾಯಂದಿರು ನಮ್ಮ ಮಕ್ಕಳಿಗೆ ಏನು ಕೊಡ್ಬೋದು ಹೇಳಿ? ಮಕ್ಕಳಿಗೆ ಏನಾದರೂ ಕೊಡುವುದಿದ್ರ ಸಂಪತ್ತು ಕೊಡುವುದಲ್ಲ, ನೀವೆಷ್ಟರ ಸಂಪತ್ತು ಗಳಿಸ್ರಿ. ಮಕ್ಕಳು ನಮ್ಗೆಲ್ಲ ಶಾಣೆ ಆಗ್ತಾವ. ನಾವ್ 2 ಎಕರೆ ಹೊಲ ಖರೀದಿ ಮಾಡಿದ್ರೆ ಅವ್ರು 10 ಎಕರೆ ಹೊಲ ಖರೀದಿ ಮಾಡುವಷ್ಟು ಶಕ್ತಿ ಮಕ್ಕಳಿಗೆ ಐತಿ. ಮಕ್ಕಳು ಯಾವ ತಂದೆ ತಾಯಿಯ ಬಹಳ ದೊಡ್ಡ ಜವಾಬ್ದಾರಿ ಏನಂದ್ರ, ಮಕ್ಕಳಿಗೆ ಸಂಪತ್ತು ಮಾಡಿಡುವುದಲ್ಲ. ನೀ ಎಷ್ಟರ ಸಂಪತ್ತು ಮಾಡಿಡು, ನಮ್ಮ ಹಣೆ ಬರ ಚಲೋ ಇತ್ತಂದ್ರೆ ಅವ ಅಷ್ಟಾಗ ಬದುಕ್ತಾನ. ನೀವು ಎಷ್ಟರ ಸಂಪತ್ತು ಮಾಡಿಟ್ರು ಅವ ಹಗರಿ ಬಂಗಳಿ ಅಂತ ಊರಿಗೆ ಹೋಗಿ ಒಂದು ನಂಬರ್ನಾಗ ಮುಗಿಸಿ ಬರ್ತಾನೆ. ಎಷ್ಟು ಮಾಡಿದ್ದೆಲ್ಲ ಬಹಳ ಬೇಕಾಗಿಲ್ಲ. ತಂದೆ ತಾಯಿಯ ಬಹಳ ದೊಡ್ಡ ಜವಾಬ್ದಾರಿ ಏನೈತಂದ್ರ, ಮಕ್ಕಳಿಗೆ ಸಂಪತ್ತು ಮಾಡುವುದಲ್ಲ, ನೀವು ಕಷ್ಟಪಟ್ಟು ಮಾಡಿಟ್ಟ ಸಂಪತ್ತು ಹೆಂಗ ಬಳಸ್ಬೇಕನ್ನೋ ಸಂಸ್ಕಾರ ಕೊಡೋದು ಬಹಳ ದೊಡ್ಡದೈತಿ. ಬರೇ ಸಂಪತ್ತು ಮಾಡಿರೋದು ಅಷ್ಟೇ ಅಲ್ಲ, ಸಂಪತ್ತನ್ನು ಹೆಂಗ ಬಳಸ್ಬೇಕನ್ನೋ ಸಂಸ್ಕಾರ ಮಕ್ಕಳಿಗೆ ಕೊಡಬೇಕಾಗ್ತದೆ. ಈ ಸಂಸ್ಕಾರವೇ ಬಹಳ ದೊಡ್ಡ. ಒಬ್ಬ ಯಜಮಾನ ಮುದುಕ, 80 ವರ್ಷ ಅವ ಮಾವಿನ ಗಿಡ ಹಚ್ತಿದ್ನಂತ ಹೊಲ್ದಾಗ. ಸಣ್ಣ ಒಂದು 8 ಎಕರೆ ಮಾವಿನ ತೋಪಿತ್ತು, ಮುಂದೆ ಇನ್ನೊಂದು 8 ಎಕರೆ ಮಾವಿನ ಸಸಿ ಹಚ್ಚಕತ್ತಿದ್ದ. ಅವ ಮಾವಿನ ಸಸಿ ಹಚ್ಚುವಾಗ ಆ ಪ್ರದೇಶದ ಮಹಾರಾಜ ಅವ ಮಾರು ವೇಷದಲ್ಲಿ ನನ್ನ ಪ್ರಜೆಗಳು ಏನ್ ಮಾಡ್ತಾರಂತ ನೋಡಕ್ ಬರ್ತಿದ್ದಾರೆ. ನೋಡಕ್ ಬಂದ 80 ವರ್ಷದ ಮುದುಕ ನಮಸ್ಕಾರ ಮಾಡಿ, ಗೊತ್ತಿರ್ಲಿಲ್ಲ ಇವ ರಾಜ ಅಂತಂದು, ಬೇರೆ ಡ್ರೆಸ್ ಹಾಕೊಂಡು ಬಂದಿದ್ನೆಲ್ಲ ನಮಸ್ಕಾರ ಮಾಡಿ, ಬರ್ರಿ ಕೂಡ್ರಿ ಅಂತ ನೀರು ಕೊಟ್ಟ, ಹಣ್ಣು ತಿನ್ನಕ್ ಕೊಟ್ಟ. ನೀವು ಕೂಡ್ರಿ, ನಾವು ಸ್ವಲ್ಪ ಗಿಡ ಹಚ್ತೀನಿ ಬರ್ತೀನಿ ಅಂತ ಮತ್ತೆ ಮುದುಕ ಮಾವಿನ ಸಸಿ ಹೊಲ್ದಾಗ ಹಚ್ಚಕತ್ತಿತ್ತ. ಇವ ಮಹಾರಾಜ ಹಣ್ಣು ತಿಂದು ಆ ಮುದುಕನ ಹತ್ರ ಹೋದ. 80 ವರ್ಷಕ್ಕೂ ಇನ್ನೂ ದುಡಿಬೇಕಂತ ಐತಲ್ಲಿ ಅವನಿಗೆ, ಹೊಲ್ದಾಗ ದುಡಿಬೇಕಂತಾನಲ್ಲ, ಮಾವಿನ ಗಿಡ ಹಚ್ಚಕತ್ತಾನಲ್ಲ ಅಂತ ಅವನ ಹತ್ರ ಹೋಗಿ ರಾಜ ಮುದುಕ ಕೇಳ, ನಿನಗೆಷ್ಟು ವಯಸ್ಸ? ನನಗೊಂದು 80 ವರ್ಷ ಆಗ್ಯಾವ. ಮತ್ತ ಮಾವಿನ ಗಿಡ ಹಚ್ಚಕತ್ತೀರಿ ನೀನು, ಇವು ಬೆಳೆದು ದೊಡ್ಡ ಆಗಿ ಇವೇನು ಹಣ್ಣು ತಿಂತೀಯ ನೀನು? ಅಲ್ಲ, ನಾ ಹಣ್ಣು ತಿನ್ಲಿಕ್ಕಿಲ್ಲ. ಅಲ್ಲ, ನೀ ಹಚ್ಚಿದ ಗಿಡದ ಹಣ್ಣು ನೀನ ತಿನ್ಲಿಲ್ಲ ಅಂದ್ರ ನೀ ಹಣ್ಣಿನ ಗಿಡ ಹಚ್ಚಕ್ ಯಾಕೆ ಹೋಗ್ತೀನಿ? ಅವಾಗ ಮುದುಕಂದ, ನಾ ಹಚ್ಚಿದ ಗಿಡದ ಹಣ್ಣು ನಾನಾ ತಿನ್ಬೇಕಂತ ಏನ್ರ ಬರ್ದಿಟ್ಟಾರ ಯಾರು? ಅಲ್ಲ, ನೀ ಹಚ್ಚಿದ ಗಿಡದ ಹಣ್ಣ ನಿನಗ ತಿನ್ನಕ್ ಆಗುದಿಲ್ಲ ಅಂದ್ರ ನೀ ಹಣ್ಣಿನ ಗಿಡ ಯಾಕೆ ಹಚ್ಚಕ್ ಹೋಗ್ತೀನಿ? ಅವಾಗ ಮುದುಕೊಂಡ್ ಚಲೋ ಮಾಡ್ತೇನೆ ನೋಡ್ರಿ. ಈಗ ನಾ ಏನ್ ಹಚ್ಚಕತ್ತೀನಲ್ಲ, ನಾ ಹಚ್ಚಿದ ಹಣ್ಣಿನ ಗಿಡದ ಹಣ್ಣು ನಾ ತಿನ್ನದೇ ಇರಬಹುದು. ಈಗ ಹಿಂದಿನ 8 ಎಕರೆ ಐತಲ್ಲ, ಇದನ್ನ ನಾ ಹಚ್ಚಿಲ್ಲ, ನಮ್ಮ ಅಪ್ಪ ಹಚ್ಚಿದ ನಾನು ನೀವು ನಮ್ಮ ಮೊಮ್ಮಕ್ಕಳು ತಿನ್ನಕತ್ತೀವಿ. ನಾ ಯಾಕೆ ಹಚ್ತೀನಿ ಅಂದ್ರ, ನಾ ಹಚ್ಚಿದ್ ನಾ ತಿನ್ನೋದಿಲ್ಲ, ನಮ್ಮ ಅಪ್ಪ ಹಚ್ಚಿದ್ದೀಗ ನಾ ತಿನ್ನಕತ್ತೀನಿ. ನಾ ಹಚ್ಚಿದ ಮುಂದೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನಿಮ್ಮಂತವ್ರು ಬಂದವ್ರು ತಿಂತಾರಲ್ಲ, ಅವ್ರ ಸಲುವಾಗಿ ಹಚ್ಚಕತ್ತೀನಿ. ಹಂಗ ಊರಾಗ ಒಳ್ಳೆ
ಒಳ್ಳೆ ಕೆಲಸಗಳು ಎದಕ್ ಮಾಡ್ಬೇಕು ಅಂದ್ರೆ ನಮ್ಗೆ ಯಾಕೆ ಬಿಡ್ರಿ ಅಂತ ಅನ್ನೋದಲ್ಲ. ಎದಕ್ ಮಾಡ್ಬೇಕು ಅಂದ್ರೆ ನಮ್ಮ ಸಲುವಾಗಿ ಪುಣ್ಯದ ಕೆಲಸ ಐತಿ, ನಮ್ಮ ಮಕ್ಕಳ ಸಲುವಾಗಿ, ನಮ್ಮ ಊರಿನ ಸಲುವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಮನುಷ್ಯನ ಮನಸ್ಸು ಹೆಂಗಿರ್ತೈತಿ ಅಂದ್ರೆ, ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತೀರಿ, ಜಾತ್ರೆ ಮಾಡ್ತಿರ್ತೀರಿ. ಜಾತ್ರೆ ಮಾಡುವಾಗ ಹೆಂಗಿರ್ತೈತಿ